ಸ್ನೇಹಿತರೆ ನೋಡಿ, ಇವತ್ತು ನಾನು ಬೆಳಗ್ಗೆನೇ ಮಾರ್ಕೆಟಿಗೆ ಬಂದಿದ್ದೀನಿ. ಮಾರ್ಕೆಟಲ್ಲಿ ಇವಾಗ ಟೈಮ್ ಎಷ್ಟು ಅಂದರೆ 3 ಗಂಟೆ, ಬೆಳಗ್ಗಿನ ಜಾವ 3 ಗಂಟೆ ಮಾರ್ಕೆಟು ಇಷ್ಟು ಆ್ಯಕ್ಟಿವ್ ಆಗಿರುತ್ತಾ ಅಂತ ನಾನು ಇವತ್ತೇ ನೋಡ್ತಾ ಇರೋದು. ನೋಡಿ, ಇಲ್ಲೆಲ್ಲ ಫುಲ್ಲು ಡೆಕೋರೇಷನ್ ಹೂವುಗಳು. ಹೂವದ ಮಾರ್ಕೆಟು ಸ್ಟಾರ್ಟ್ ಆಗೋದೇ ಬೆಳಗ್ಗೆ 3 ಗಂಟೆಗೆ. ನೋಡಿ, ಇಷ್ಟು ಜನ ಬೆಳಗ್ಗೆ ಹೂವು ತಗೊಳಕ್ಕೆ ಬಂದಿದ್ದಾರೆ. ಅವ್ರದ್ದು ಏನು ಪರ್ಪಸ್ಸೋ, ಮನೇಲಿ ಏನೋ ಈ ಇವೆಂಟ್ ಆಗ್ತಿರುತ್ತೆ, ಮನೇಲಿ ಏನೋ ಫಂಕ್ಷನ್ ಆಗ್ತಿರುತ್ತೆ, ಅಲ್ಲಿ ಹೋಗಿ ಡೆಕೋರೇಷನ್ ಮಾಡಬೇಕು. ಅದಕ್ಕೆ ಹೂವು ತಗೊಳ್ಳೋಕ್ಕೆ ಇಷ್ಟು ಜನ ಬೆಳಗ್ಗೆನೇ 3 ಗಂಟೆಗೆ ನಮ್ಮ ಬೆಂಗಳೂರು ಮಾರ್ಕೆಟಲ್ಲಿ ಸೇರಿದ್ದಾರೆ. ಇಷ್ಟು ಜನ ನೋಡಿ, ಇಲ್ಲಿ ಆಟೋದಲ್ಲಿ ಹೆಂಗೆ ತಗೊಂಡು ಹೋಗ್ತಾರೆ. ಯಪ್ಪ, ಓ ಮೈ ಗಾಡ್. ತೋರಿಸ್ತೀನಿ ಒಂದೊಂದೇ ನೀವು. ಅಣ್ಣ, ಎಲ್ಲಿಂದ ತಂದಿರೋದಣ್ಣ ಇದು? ವರ್ತೂರು. ಇದೇನು ಗಿಡ ಅಣ್ಣ ಇದು? ಆಸ್ಪರಸ್. ಏನು ಡೆಕೋರೇಷನ್ ಮಾಡೋದ? ಹೆಂಗಣ್ಣ ರೇಟು? 20 ರೂಪಾಯಿ. 20 ರೂಪಾಯಿ ಹೆಂಗೆ ಕೆ ಜಿ ಲೆಕ್ಕನ, ಗಟ್ಟಿ ಲೆಕ್ಕನ? ಒಂದು ಗೊಂಚಲು. ಓಕೆ, ಎಲ್ಲಿಂದ ಬಂದಿರೋದಂದರೆ? ವರ್ತೂರು. ಬೆಂಗಳೂರು ವರ್ತೂರು. ಓಕೆ, ಹೆಂಗೆ ತಗೊಂಬಂದ್ರಿ ಇದನ್ನ? ಗಾಡಿಯಲ್ಲಿ, ಬಲೋರ ಗಾಡಿಯಲ್ಲಿ. ಹೌದಾ, ನೀವು ಬೆಳೆದಿರೋದಾ? ಓಕೆ ಅಣ್ಣ, ಸೂಪರ್. ಬೆಳಗ್ಗೆನೇ ಬಂದು ಮಾಡ್ತಾ ಇದ್ದೀರಲ್ಲ, ಗ್ರೇಟು. 12 ಗಂಟೆಗೆ ಬರೋದು. ಹೌದಾ, ಓಕೆ ಅಣ್ಣ. ಇದೇನು ಇದು? ಏನು ಇದು ಅಣ್ಣ? ಕಿಸಾನ್ ರಿಫಾಂತುಮಮ್. ಹಾಂ, ರೈತರ ಹತ್ರ ಕೊಂಡ್ಕೊಂಡ್ಬಂದ್ಬಿಟ್ಟು ಮಾಡ್ತಾರೆ. ಎಲ್ಲಿಂದ? ರೈತರ ಅಂತ ತಗೊಂಬಂದಿದ್ದೀರಾ? ಫಾರಮಲ್ಲಿ. ಇದೆಲ್ಲ ಹೆಂಗಣ್ಣ ರೇಟು? ಇದೆಲ್ಲ 1000 ರೂಪಾಯಿ ಒಂದು ಬಕೆಟ್ ಸಾರನಾ? ಎಷ್ಟು ಹೂವು ಬರ್ತದೆ ಅದರಲ್ಲಿ? 100 ಹೂವು. 100 ಹೂವು ಇದರಲ್ಲಿ? ಈ ಒಂದು ಬಕೆಟಲ್ಲಿ 100 ಹೂವು ಆಯ್ತಾ? ಹೌದಾ? ಕೌಂಟ್ ಮಾಡ್ಕೊಳ್ಳಿ. ಹೌದಾ? ಬಕೆಟ್ ಸಮೇತ ಕೊಡ್ತೀರಾ ಇಲ್ಲ ಬರೀ ಹೂವನ? ಬರೀ ಹೂವು ಮಾತ್ರ. ಬಕೆಟ್ ಮಾತ್ರ ಯಾರು ಕೊಡ್ತಾರಪ್ಪ? ಒಂದು ಬಕೆಟ್ 1000 ರೂಪಾಯಿ. ಸರಿ ಅಣ್ಣ, ಇವರೆಲ್ಲ ಎಲ್ಲಿಂದ ಬಂದಿರೋದು? ಡೌನ್ ಟೈಮಲ್ಲಿ 500-600 ರೂಪಾಯಿ ಹೋಗ್ತಿದ್ದೆ. ಹಾಂ, ರೇಟ್ ಇರುವಾಗ 1000 ರೂಪಾಯಿ. ಓಕೆ. ಇವಾಗ ಇವರೆಲ್ಲ ಎಲ್ಲಿಂದ ಬಂದಿರೋದು? 800 ರೂಪಾಯಿ 900 ರೂಪಾಯಿ ಹೋಗ್ತಿದ್ದೆ. ಇವರೆಲ್ಲ ಎಲ್ಲಿಂದ ಅಣ್ಣ ಬಂದಿರೋದು? ಅವರೆಲ್ಲ ಕೂಲಿ ಮಾಡೋದು ಎಲ್ಲ. ಅಲ್ಲ, ಹೂವು ಎಲ್ಲ ಎಲ್ಲಿಂದ ಬಂದಿರೋದು? ಇದೆಲ್ಲ ಆನೆಕಲ್ಲು. ಎಷ್ಟು ಗಂಟೆ ಕ್ಲೋಸ್ ಆಗುತ್ತಣ್ಣ ಇದು? 8 ಗಂಟೆ. 8 ಗಂಟೆವರೆಗೂ ಇರ್ತಾರಾ? 7:30 ಲಾಸ್ಟ್. ಅಲ್ಲ, ಟೈಮ್ ಹೋಗ್ತಾ ರೇಟ್ ಜಾಸ್ತಿ. ಹೋಗ್ತಾ ಏನಿರಲ್ಲ. ಹಾಂ, ಆಮೇಲೆ ಎಲ್ಲ ಇದು ಬೀಬಿ ಅಂಗಡಿಗಳು ಬೇರೆ ಓಪನ್ ಮಾಡ್ಕೊತಾರೆ. ಅಲ್ಲಿ ಗಂಟೆ ಅಷ್ಟು ಗಂಟೆ ಇರ್ತೀರಾ? 8 ಲಾಸ್ಟ್. 8 ಗಂಟೆ ಲಾಸ್ಟ್. 8 ಗಂಟೆ ಲಾಸ್ಟ್. ಹೌದಾ? ಅಲ್ಲಿ ಗಂಟೆ ರೇಟು 2 ಗಂಟೆ ಸ್ಟಾರ್ಟ್ ಆಗುತ್ತೆ ವ್ಯಾಪಾರ. ಓಕೆ. 1-1:30 12 ಗಂಟೆ ತನಕ. ಅಲ್ಲ, ಬರೀ ಈ ಹೂವು ಅಷ್ಟೇನಾ? ಬೇರೆ ಮಾರ್ಕೆಟ್ಗಳು? ಎಲ್ಲ ಪೂರ್ತಿ ಎಲ್ಲ ಅಲ್ಲಿ ಮೇಲ್ಗಡೆ ವರ್ಕು ಐತೆ. ಇಲ್ಲಿಂದ ಅಲ್ಲಿ ಮೇಲ್ವರೆಗೂ ಇದೆ. 6 ಗಂಟೆ ಇದೆಯಲ್ಲ, ಗೊತ್ತಾಯ್ತು. ಅಲ್ಲಿ ಅಲ್ಲ, ಈ ಥರ ಹೂವಕ್ಕೆ ಇಲ್ಲೇ ಇಡಬೇಕು ಆ ಥರ? ಈ ಹೂವು ಇಲ್ಲೇ ಮದುವೆ ಈ ಕಡೆ. ಇದಕ್ಕೆಲ್ಲ ಬಾಡಿಗೆ ಏನೋ ಕಟ್ಟಬೇಕಾ ಏನಾದರೂ? ಸರ್ 50 ರೂಪಾಯಿ ಕೊಡಬೇಕು. ಯಾರಿಗೆ ಕೊಡಲೇಬೇಕು. ಸರಿ ಅಣ್ಣ, ಆಯ್ತು, ಹಂಗೆ ನೋಡ್ಕೊಂಡು ಹೋಗ್ತೀನಿ. ಅಣ್ಣ, ಹೆಂಗಣ್ಣ ಹೂವು ಇದು? ನಿಮಿಷ ಇಲ್ಲಿ ಬಂದು ಮಾತಾಡ್ಸ. ಅಣ್ಣ, ಹೆಂಗಣ್ಣ ಹೂವು ಇವೆಲ್ಲ? 60 ರೂಪಾಯಿ ಒಂದು ಹೂವನಾ? ಒಂದು ಬಕೆಟ್ ಎಲ್ಲ? ಬಕೆಟ್ ಅಲ್ಲ, 50 ಬಕೆಟ್ ಐತೆ. 55 ಒಂದರಲ್ಲಿ 50 ಇರುತ್ತಾ? 1000. ರೋಸ್ ಎಲ್ಲ ಅಣ್ಣ? ರೋಸ್ 150. 150 ಈ ಗೊಂಚಲಿಗ? ನೀವೆಲ್ಲ ಎಲ್ಲಿಂದ ಅಣ್ಣ ಬಂದಿರೋದು? ದೊಡ್ಡಬಳ್ಳಾಪುರದಿಂದ ಬಂದಿರೋದು. ಅಣ್ಣ, ಇದು ಏನಣ್ಣ? ಇದು ಏನು ಗಿಡ ಇದು? ಜಿಪ್ಸೋನಾ? ಜಿಪ್ಸೋ ಈ ಡೆಕೋರೇಷನ್ಗೆ ಯೂಸ್ ಮಾಡವಲ್ವಾ? ಹಾರಗಳಿಗೂ ಹಾಕ್ತಾರೆ. ಎಷ್ಟಣ್ಣ ರೇಟ್ ಇದು? 100 ರೂಪಾಯಿ ಇರ್ತದೆ. 100 ರೂಪಾಯಿ? 150 ರೂಪಾಯಿ. ಈ ಒಂದು ಗೊಂಚಲಿಗೆ 100 ರೂಪಾಯಾ? 100-150. ಇವಾಗ ಮಾರ್ಕೆಟ್ ರೇಟ್ ಹೆಂಗೈತೆ? ಜಾಸ್ತಿ ಐತೆ ಕಮ್ಮಿ ಐತಣ್ಣ ಈಗ? ಒಂದು ಆವರೇಜ್ ಆಗಿದೆ. ಜಾಸ್ತಿ. ಯಾವ ಸೀಸನಲ್ಲಿ ಜಾಸ್ತಿ ಆಗುತ್ತೆ? ಮದುವೆಗಳಿದ್ದಾಗೆಲ್ಲ ಜಾಸ್ತಿ. ಮದುವೆಗಳಿದ್ದಾದ್ರೆ
ನೀವು ಎಲ್ಲಿಂದ ಅಣ್ಣ ಬಂದಿರೋದು? ಆನೇಕಲ್ಲು. ಅಣ್ಣ ಹೆಂಗಣ್ಣ ರೋಸು? 80? ಒಂದು ರೋಸ್ 80? ಬಂಚ್ 80? ಬಂಚಲ್ಲಿ ಎಷ್ಟು ರೋಸ್ ಇರುತ್ತೆ? ಒಂದು ಬಂಚಲ್ಲಿ ಎಷ್ಟಿರುತ್ತಣ್ಣ ರೋಸು? 10ವನ? 20? ನೋಡ್ರಿ ಎಷ್ಟು ಹೂವುಗಳಿದಾವೆ, ಎಲ್ಲ ಬರೀ ರೋಸ್ಗಳೇ. ಅಣ್ಣ ಎಲ್ಲಿಂದ ಬಂದಿರೋದು ನೀವು? ಎಲ್ಲಿಂದ ಬಂದಿರೋದು? ಎಲ್ಲಿಂದ ತರಿಸ್ಕೊಂಡಿದ್ದೀರಾ ಅಣ್ಣ ಇದನ್ನ? ಅಥವಾ ಬಿಸಿ ಇದ್ದಾರೆ ಅವರು ತುಂಬಾ? ಅಣ್ಣ ರೋಸ್ಗಳು ತುಂಬಾ ಚೆನ್ನಾಗಿದ್ದಾವೆ. ಇಲ್ಲಿಂದ ತರಿಸಿದ್ದೀರಾ? ಹೇಳ್ರಣ್ಣ, ಒಂದೆರಡು ಮಾತಾಡೋ ಬಾರಣ. ನಾಚ್ಕೊಂಬೇಡ್ರಿ, ಬರ್ರಿ. ಏನಾಯ್ತು ಅದನ್ನ ಹೇಳ್ರಿ. ಹೆಂಗಣ್ಣ ರೋಸ್ ಹೋಗ್ಲಿ? ಸಕ್ಕತ್ತಾಗೈತೆ ಬಿಡು. ಅಣ್ಣ ಯಾವ ಊರು ಅಣ್ಣ ಇದು? ಇಲ್ಲಿಂದ ತರಿಸಿರೋದು ಇವೆಲ್ಲ? ಹೊಸಕೋಟೆಯಿಂದನಾ? ಇಲ್ಲ, ಹೊಸಕೋಟೆ, ವರ್ತೂರು ಅಲ್ಲಿಂದಾನೆ. ಆನೇಕಲ್ಲು ತುಂಬ ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ನೋಡ್ರಿ ಮದುವೆ ಹಾರಗಳು. ನಿಮಗೆ ಯಾವ್ದಾರ ಫಂಕ್ಷನ್ಗೆ ಏನಾದ್ರು ಬೇಕು ಅಂತಂದರೆ ಈ ಹಾರಗಳನ್ನ ಬಂದು ಇಲ್ಲೇ ತಗೊಂಡು ಹೋಗ್ಬೋದು. ಆ್ಯಕ್ಚುಲಿ ನನ್ನ ಮದುವೆಗೆ ಇದೇ ಥರದ ಹಾರ ತಗೊಂಡಿದ್ದು. ಒಂದು ನಿಮಿಷ ರೇಟ್ ಚೆಕ್ ಮಾಡ್ಬಿಡೋಣ. ಅಕ್ಕ ಆ ವಾರ ಎಷ್ಟು ಅಕ್ಕ? 3,000 ಜೊತೆನಾ ಬರೀ ಒಂದೇನಾ? ಜೊತೆ ಪೇರ್ 3,000. ಸೊ ನೀವು ಯಾವ್ದಾದ್ರು ಡೆಕೋರೇಷನ್ಸ್ಗೆ ಒಪ್ಪಿಸಿದ್ರೆ ಅವರೆಲ್ಲ ಬಂದು ಇಲ್ಲೇ ತಗೊಳ್ಳೋದು. ಎಲ್ಲರೂ ಐಟಮ್ಗಳನ್ನ ಇಲ್ಲಿ ತಗೊಂಡೋಗಿ ನಿಮಗೆ ಡಬಲ್ ರೇಟಲ್ಲಿ ಮಾಡ್ತಾರೆ. ಸೊ ಥಿಂಕ್ ಅಬೌಟ್ ಇಟ್. ಇದೆಲ್ಲ ನೋಡ್ರಿ ಲೋಟಸ್ ಹೂವುಗಳು. ಇದು ರೋಸು. ಈ ಕಡೆ ಅಂತೂ ರೋಸು, ಅದು ತುಳಸಿ. ಡೆಕೋರೇಷನ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ. ಮಲ್ಲಿಗೆ ದಿಂಡುಗಳು. ಒಂದು ಮಲ್ಲಿಗೆ ದಿಂಡು ಬಂದ್ಬಿಟ್ಟು 100 ರೂಪಾಯಿ ಅಂತಪ್ಪ. ನೋಡಿ ಬೆಳಗ್ಗೆನೆ ಬಿಸಿ ಕಾಫಿ, ಟೀ, ಬೂಸ್ಟು, ಹಾರ್ಲಿಕ್ಸು ಏನು ಬೇಕೋ ಕೇಳಿ ಕೊಡ್ತಾರೆ ಇಲ್ಲಿ ಕಾರ್ನರಲ್ಲಿ. ಈ ಮಸೀದಿ ಆಪೋಸಿಟ್ಟು, ಇಲ್ಲಿ ಮಸೀದಿ ಇದೆ, ಅದ್ರ ಆಪೋಸಿಟ್ಟು. ಅವ್ರನ್ನೇ ಮಾತಾಡ್ಸೋಣ. ಅಣ್ಣ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ನೀವು ಅಂಗಡಿನ? ಹಾಂ, 1 ಗಂಟೆಗ? ಎಷ್ಟೊತ್ತವರೆಗೂ ಇರ್ತೀರಾ? ಬೆಳಗ್ಗೆ 6 ಗಂಟೆ. ಎಷ್ಟು ಟೀ ಹೋಗುತ್ತೆ ಅಣ್ಣ? ಎಷ್ಟು ಗ್ಲಾಸ್ ಹೋಗುತ್ತೆ? 500-600 ಹೋಗುತ್ತಾ? ಎಷ್ಟು ಜನ ಮಾಡ್ತೀರಾ ಅಣ್ಣ? 3 ಜನ. ನೋಡ್ರಿ ಎಷ್ಟೋ ಜನ ಬರ್ತಾರೆ ಟೀ ಕಾಫಿ ಕುಡಿಯೋಕ್ಕೆ ಅಂತ. ಪಾಪ ಅವರಿಗೆಲ್ಲ ಇವರು ಸರ್ವ್ ಮಾಡ್ತಾರೆ. ಅಷ್ಟೊತ್ತು ಇರಬೇಕಲ್ಲ, ಬೆಳಗ್ಗೆನೇ ರೆಡಿಯಾಗಿ ಬರಬೇಕು, ಇಲ್ಲೆಲ್ಲ ಟೀ ಮಾಡಬೇಕು, ತಿರ್ಗಾ ತಗೊಂಡು ಹೋಗ್ಬೇಕು. ಇಲ್ಲಿ ಇದು BBMP ಅವ್ರು ಏನೋ ಕೇಳ್ತಾರೆ ಅಣ್ಣ? ಏನಾದ್ರು BBMP ಅವರು ಏನಿಲ್ಲ. ದಿಸ್ ಇಸ್ ಬೆಂಗಳೂರು ಮುಂಜಾನೆ ಲೈಫ್ ವಿತ್ ಬಿಸಿ ಕಾಫಿ ಟೀ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮಾರ್ಕೆಟು 3 ಗಂಟೆಗೆ ಆ್ಯಕ್ಟಿವ್ ಆಗುತ್ತೆ. ಈ ಥರ ಬ್ಯೂಟಿಫುಲ್ ಆಗಿರೋ ರೋಸಸ್ಸು, ಹೂವುಗಳು, ಡೆಕೋರೇಷನ್ ಐಟಮ್ಸು, ಮನೆಗೆ ಬೇಕಾಗಿರೋ ಹೂವು, ದೇವ್ರಿಗೆ ಬೇಕಾಗಿರೋ ಹೂವು ಎಲ್ಲ ಸಿಗುತ್ತೆ. ಈ ಸೈಡ್ ಆಫ್ ಬೆಂಗಳೂರನ್ನ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಕಣ್ಣು ತಂಪಾಯಿತು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.